ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿಯೊಬ್ಬರು ಕಾನೂನು ಪಾಲನೆ ಮಾಡಿ. ಗುರುಚಂದ್ರ ಯಾದವ್, ಪಿಎಸ್ಐ. ಮಸ್ಕಿ ತಾಲೂಕಿನ ಹಾಲಪುರದ ಜನನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕವಿತಾಳ್ ಪೊಲೀಸ್ ಠಾಣೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಕುರಿತು ಪಿಎಸ್ಐ ಗುರುಚಂದ್ರ ಯಾದವ್ ಮಾತನಾಡುತ್ತಾ, ಪ್ರತಿಯೊಬ್ಬರು ಕಾನೂನು ಪಾಲಿಸಬೇಕು. ಕಾನೂನು ನಮ್ಮೆಲ್ಲರಿಗೂ ಅವಶ್ಯಕ. ವಿದ್ಯಾರ್ಥಿಗಳು, ನೀವು ವಿಶೇಷವಾಗಿ ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗದೆ ಅಭ್ಯಾಸ ಕಡೆ ಗಮನ ಕೊಡಿ. ಹಾಗೆ ವಿದ್ಯಾರ್ಥಿನಿಯರು ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ನಿಮ್ಮ ಪಾತ್ರ ದೊಡ್ಡದು, ಸಹಕರಿಸಬೇಕು. ಇಂದು ನಿಮಗಾಗಿ ಸರ್ಕಾರ ಅನೇಕ ಕಾನೂನುಗಳನ್ನು ರೂಪಿಸಿದ್ದು, ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಉನ್ನತ ಹುದ್ದೆ ಹೊಂದಿ ಆದರ್ಶ ಪುರುಷರಾಗಿ ಬದುಕಬೇಕೆಂದು ಪಿಎಸ್ಐ ಗುರುಚಂದ್ರ ಯಾದವ್ ಹೇಳಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಸಿದ್ಧಾರ್ಥ್ ಪೊಲೀಸ್ ಪಾಟೀಲ್, ಮರಿಸ್ವಾಮಿ, ವೀರೇಶ್ ಜೆ, ರಾಮಣ್ಣ ನಾಯಕ್, ದುರ್ಗೇಶ್, ಮಲ್ಲಿಕಾರ್ಜುನ್ ಪೊಲೀಸ್ ಇದ್ದರು. ಡ್ರಿಂಕ್ಸ್ ಮಾಡಬಾರ್ದು. ಡ್ರೈವ್ ಮಾಡ್ತಾ ಆಮೇಲೆ ಏನಾಯಿತು ನೆಕ್ಸ್ಟ್ ಟೈಮ್ಸ್ ಆಮೇಲೆ ರಿವಲ್ವರ್ ಇರೋದು, ಆಮೇಲೆ ಸಿಗ್ನಲ್ ಜಂಪ್, ಸ್ಕ್ಯಾಮ್, ಮೊಬೈಲ್, ನೆಕ್ಸ್ಟು ಪೋಕ್ಸೋ ಸಂಬಂಧ, ಆಮೇಲೆ ಬಾಲ್ಯ ವಿವಾಹ ಸಂಬಂಧ, ಸೊಸೈಟಿ ಸಂಬಂಧ ಕೆಲವೊಂದು ನಾನು ಇಲಾಖೆಯ ಸಂಬಂಧವಾಗಿ ನಾನು ಈಗ ಹೇಳ್ತಾ ಹೋಗ್ತೀನಿ. ನಾನು ಹೇಳಿದ್ದು ನೀವು ಒಂದು 50-60 ಜನ ಇದ್ದೀರಿ. ನಾನು ಹೇಳಿರ್ತಂತ ನೀವು ಒಂದು 4-5 ಜನ ಶಿಕ್ಷಕರು ಹೋದರೆ ನಿಮ್ಮದು ಕೌಂಟ್ ಎಷ್ಟಾಗುತ್ತಾ? 50 ಇಂಟು 5 250 300 ಮಂದಿಗೆ ತಿಳಿಸಿದಂಗೆ ಆಗ್ತಾನೆ. ಹೌದಾ? ದಯವಿಟ್ಟು ನಾನು ಹೇಳಿದ್ದನ್ನು ತಿಳ್ಕೊಳ್ಳಿ. ಮೊದಲನೇದಾಗಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರ್ತೀನಿ. ಪೋಕ್ಸೋ ಕಾಯ್ದೆ 2012ರಲ್ಲಿ ಒಂದು ಘಟನೆ ನಡೀತು ದೆಹಲಿಯಲ್ಲಿ. ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಅಭಯ ಅನ್ನೋ ಒಂದು ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿಬಿಟ್ಟು ಮರ್ಡರ್ ಆಯಿತು. ಆ ಒಂದು ಘಟನೆಯ ಬಗ್ಗೆ 2012ರಲ್ಲಿ ಸೆಂಟ್ರಲ್ ಗೌರ್ಮೆಂಟು ತೀವ್ರವಾಗಿ ಅದನ್ನು ಇದು ಮಾಡಿ ಒಂದು ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತಂತು. ಆ ಪೋಕ್ಸೋ ಕಾಯ್ದೆ 2012 ಅಂತಲೇ ಹೆಸರಿಟ್ಟದು. ಬಿಟ್ವೀನ್ ಇರ್ತಕ್ಕಂಥವ್ರು ಯಾರೂ ಈ ಒಂದು ಸಾಹಸಕ್ಕೆ ಕೈ ಹಾಕಬೇಡ್ರಿ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ನಂಬಿಕೆ ಮೇಲೆ ಈ ಒಂದು ಕಾಲೇಜಿಗೆ ಓದಲಿಕ್ಕೆ ಕಳಿಸಿದ್ದಾರೆ. ನೀವು ಒಂದು ಓದಿ ಉನ್ನತ ಮಟ್ಟಕ್ಕೆ ಹೋಗಿ ನಿಮ್ಮ ತಂದೆ ತಾಯಿಯವ್ರು ಏನೇನು ಕೆಲಸ ಮಾಡ್ತಾರೆ, ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು. ನನಗೆ ಅನಿಸಿದ ಮಟ್ಟಿಗೆ 70% ಬಡವ್ರ ಮಕ್ಕಳೇ ಇಂಥ ಒಂದು ಹಳ್ಳಿ ಕಾಲೇಜ್ಗಳಾಗ ಬಂದು ಅಭ್ಯಾಸ ಮಾಡ್ತಿರ್ತಾರೆ, ಇಲ್ಲ ಸರ್ಕಾರಿ ಶಾಲೆಗೆ ಅಭ್ಯಾಸ ಮಾಡ್ತಿರ್ತಾರೆ. ಅದೇ ಶ್ರೀಮಂತರಾದರೆ ಪ್ರೈವೇಟ್ ಕಾಲೇಜಿಗೆ ಹೋಗ್ತಾರೆ, ಡೊನೇಷನ್ ಕಟ್ತಾರೆ, ಅಲ್ಲಿ ನಾನಾ ರೀತಿಯ ಅದೇನು ಸೌಲಭ್ಯಗಳು ತೊಗೊತಾರೆ. ಈಗ ಇಲ್ಲಿ ನಿಮ್ಗೆ ಸೌಲಭ್ಯ ಇರೋದು ಓನ್ಲಿ ಗುರುಗಳು ಮತ್ತು ನಿಮ್ಮ ಸಂಬಂಧ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಸೌಲಭ್ಯ ಚೆನ್ನಾಗಿ ಸಿಗುತ್ತೆ. ಗುರುಗಳು ನೀವು ಹೇಳಿರ್ತಕ್ಕಂಥದ್ದು, ನೀವು ಅವ್ರಿಗೆ ಹೇಳಿರ್ತಕ್ಕಂಥದ್ದನ್ನೆಲ್ಲ ನೀವು ಸರಿಯಾಗಿ ಕೇಳ್ಕೊಂಡ್ರೆ ಉತ್ತಮವಾದ ಒಂದು ಶಿಕ್ಷಣವನ್ನು ತೊಗೊತೀರಿ ನೀವು. ಈಗಿನ ಕಾಲದಲ್ಲಿ ಮೆರಿಟ್ ಮುಖ್ಯ. ಮೆರಿಟ್ ಇಲ್ಲ ಅಂದರೆ ಯಾವುದಕ್ಕೂ ಸೆಲೆಕ್ಟ್ ಆಗುತ್ತೆ. ಈವನ್ ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕಾದ್ರೂ ನೀವು 90% ಐತೆ, ಡಿಸ್ಟಿಂಕ್ಷನ್ ಐತೆ, ನೀವು ಸೈನ್ಸಿಗೆ ಹೋಗ್ರಿ, PUC ಸೈನ್ಸು ಅಥವಾ SLC ಡಿಸ್ಟಿಂಕ್ಷನ್ ಐತೆ ಅಂತ ಕೇಳ್ತಾರೆ ಸೀಟ್ ಸಿಗಬೇಕಾದ್ರೆ ಒಳ್ಳೆ ಕಾಲೇಜಿಗೆ. ಅದಕ್ಕೆ ನೀವು ದಯವಿಟ್ಟು ಮಕ್ಕಳಿಗೆ ಹೇಳೋದಿಷ್ಟೇ, ವಿದ್ಯಾಭ್ಯಾಸ ಮಾಡೋದಿಲ್ಲ ಬಿಟ್ಟರೆ ಇನ್ನೊಂದಕ್ಕೆ ನೀವು ತಲೆ ಅಥವಾ ಬುದ್ಧಿ ಅಥವಾ ನಿಮ್ಮ ಒಂದು ಮನಸ್ಸು ಕೊಡೋಕ್ಕೆ ಹೋಗಬೇಡಿ. ಒಂದು ಹಂತಕ್ಕೆ ಹೋಗ್ಬೇಕಾದ್ರೆ ಮುಖ್ಯವಾಗಿ ಫಸ್ಟ್ ನಮ್ಮ ಮಾನಸಿಕ ಸ್ಥೈರ್ಯ ಬೇಕು. ಆ ಮಾನಸಿಕ ಸ್ಥೈರ್ಯ ಬರಬೇಕಾದ್ರೆ ನಮ್ಮ ಹತ್ರ ಒಳ್ಳೆಯ ಗುಣಗಳು ಇರಬೇಕು. ಗುರುಗಳು, ತಂದೆ ತಾಯಿ, ಹಿರಿಯರು ಅನ್ನೋದೊಂದು ನಮ್ಮ ಹತ್ರ ಮನುಷ್ಯತ್ವ ಇತ್ತಪ್ಪ ಅಂದರೆ ಅದನ್ನು ಮಾಡೋಕ್ಕೆ ಸಾಧ್ಯ. ಈಗ ಪೋಕ್ಸೋ ಕಾಯ್ದೆ ಬಗ್ಗೆ ಆಯಿತು. ಈಗ ಅಪಘಾತ ಬಗ್ಗೆ, ರಸ್ತೆ ಸುರಕ್ಷತೆ ಬಗ್ಗೆ. ಈಗ 18 ವರ್ಷದವರೆಗೆ ಯಾರನ್ನು ವಾಹನಗಳನ್ನ ಚಾಲನೆ ಮಾಡಬಾರ್ದು. ಎಷ್ಟು ಮಂದಿ ವಾಹನ ನಡೆಸಿಲ್ಲ ನಿಮ್ಮ ಕೈ ಹತ್ರ? ಎಲ್ಲರೂ ನಡೆಸಿರಿ ಗಾಡಿ. ನನ್ನ ಹತ್ರ ವಿಡಿಯೋ ನೀವೆಲ್ಲ ನಡೆಸಿದ್ದು ಊರು ಮಂದಿ ಆಗ್ತಾರೆ. ಮಂದಿ ನೀವು ಸ್ಕೂಟಿಗಳು ನಡೆಸಿರೇನಮ್ಮ? ಸ್ಕೂಟಿಗಳು ನಡೆಸಿಲ್ಲ ನೀವಂತೂ ವಿಡಿಯೋದು. 18 ವರ್ಷದೊಳಗೆ ಯಾರೂ ವಾಹನ ಚಾಲನೆ ಮಾಡಬಾರ್ದು. ಆಮೇಲೆ 18 ವರ್ಷ ಆದಮೇಲೆ ಕಡ್ಡಾಯವಾಗಿ ಲೈಸೆನ್ಸ್ ತೊಗೋಬೇಕು. ಲೈಸೆನ್ಸ್ ತೊಗೊಂಡ್ರೆ ಮಾತ್ರ ನೀವು ವಾಹನ ಚಾಲನೆ ಮಾಡೋಕ್ಕೆ ಅರ್ಹತೆ ಕೊಡ್ತೀವಿ. 18 ವರ್ಷ ದಾಟದಂತ ನಾವು ಓಡಿಸಾಡೋದು ಕಾನೂನಿಗೆ ವಿರುದ್ಧ ಆಗುತ್ತೆ. ನಾವು ಅಂಥ ರೀತಿ 18 ವರ್ಷದ ಒಳಗಡೆ ನೀವು ವಾಹನ ನಡೆಸಿದ್ದು ಸಿಕ್ಕಿದ್ರು ನಾವು ಫೋಟೋ ಹೊಡೆದ್ವಿ, ಕೋರ್ಟಿಗೆ ಹಾಕಿದ್ದೀವಪ್ಪ ಅಂದರೆ 18 ವರ್ಷದ ಮಕ್ಕಳ ತಂದೆಯವರಿಗೆ
25ರಿಂದ 30,000 ರೂಪಾಯಿವರೆಗೆ ಫೈನ್ ಬೀಳುತ್ತೆ ತಂದೆಯವರಿಗೆ. ಮತ್ತು ನಿಮ್ಮ ತಂದೆ 3 ತಿಂಗಳ ಜೈಲಿಗೆ ಹೋಗ್ತಾರೆ, 3ರಿಂದ 6 ತಿಂಗಳ ಜೈಲಿಗೆ ಹೋಗ್ತಾರೆ. ನಾನು ನಿಮ್ಮ ನಡೆಸ್ತಕ್ಕಂಥದ್ದನ್ನ ಫೋಟೋ ಹೊಡೆದು 18 ವರ್ಷದ ಒಳಗಿನ ಇಂಥವನು ಗಾಡಿ ನಡೆಸಕತ್ತಿನ, ಗಾಡಿ ನಂಬರ್ ಇಂಥವ್ರು ಫೋಟೋ ಹೊಡೆದಂತೆಲ್ಲ ಸಿಗ್ತದೆ. ನಿಮ್ಮ ಮಠ ಸಿಗ್ತದೆ, ಬುಕ್ ಇದ್ರೂ ಸಿಗ್ತದೆ, ಎಲ್ಲ ಸಿಗ್ತದೆ. ಹೊಡೆದಾಕಿದ್ರೆ 25,000 ರೂಪಾಯಿ ನಿಮ್ಮ ತಂದೆಗೆ ದಂಡ, ಜೊತೆಗೆ 3ರಿಂದ 6 ತಿಂಗಳ ಶಿಕ್ಷೆ. ಜೈಲಿಗೆ ಹಾಕೊಂಡಿದ್ರೆ ಗಾಡಿ ನಡೆಸಿ. ನೀವು ಶ್ರೀಮಂತರು 25,000 ಕಟ್ತೀರಿ, ಏನು ಸಮಸ್ಯೆ ಇಲ್ಲ. ಕಟ್ತೀರಾ ನೋಡಿ, ಪೇಪರ್ನಾಗ ಬಂದು ನಾನು ಸುಳ್ಳು ಹೇಳೋದಲ್ಲ ನಿಮಗೆ. ಬೈಕ್ ಓಡಿಸಿದ ಅಪ್ರಾಪ್ತನಿಗೆ 25 ವರ್ಷದವರೆಗೆ ಲೈಸೆನ್ಸ್ ನೀಡದಂತೆ ಕೋರ್ಟ್ ಆದೇಶ ಮತ್ತು ತಂದೆಗೆ 27,000 ದಂಡ ಮತ್ತು RC ಅಮಾನತ್ತು. ನಡೆಸಿದಂಥ ಬಾಲಕನ ತಂದೆಗೆ, ನಿಮಗಲ್ಲ, ಗೊತ್ತಾಯ್ತಾ? ಇದು ನೆಕ್ಸ್ಟ್ ಇದು ಎಲ್ಲಾಗಿದೆ ಅಂದರೆ ಮೈಸೂರಾಗಿರೋದು, ನಮ್ಮ ಕರ್ನಾಟಕದಾಗ ಮೈಸೂರಿಗೆ. ಇಲ್ಲಿ ಪಕ್ಕದ ಗಂಗಾವತಿ ಕೇಳಿರಾ? ಗಂಗಾವತಿ ಬಾಲಕನಿಗೆ ಆಟೋ ಕೊಟ್ಟ ಮಾಲೀಕನಿಗೆ 1,41,00,000 ರೂಪಾಯಿ ದಂಡ. ಪೇಪರ್ ನೋಡಿದ್ರು, ಸುಳ್ಳಂತ ಹಾಕಂಗಿಲ್ಲ. ಬಾಲಕನಿಗೆ ಆಟೋ ನಡೆಸಕ್ಕೆ ಅವ್ನು ಏನಾಗಿದೆ ಘಟನೆ ಗಂಗಾವತಿ ನನಗೆ ಗೊತ್ತಿರೋದು. ಆಟೋ ನಡೆಸೋನು 17 ವರ್ಷದವ, 18 ವರ್ಷದ ಆಮೇಲೆ ನಡೆಸಬೇಕು. ಅವನು ಹೋಗ್ತಾ ಹೋಗ್ತಾ ಏನಾಯಿತು, ಒಬ್ಬನಿಗೆ ಗುದ್ದುಬಿಟ್ಟು ಅವ್ನು ಸತ್ತು. ಯಾರು ಮುಂದೆ ಬಂದಿರ್ತಕ್ಕಂಥ ಅದು 2017 2021 ಮಾರ್ಚ್ 10ರಂದು ಯಲಬುರ್ಗದಲ್ಲಿ ನಡೆದ ಘಟನೆ. ಅವಾಗ ಅದು ಗಂಗಾವತಿ ಕೋರ್ಟ್ನಾಗ ತೀರ್ಪು. ಅಂದರೆ ಅವರು ಆಕ್ಸಿಡೆಂಟ್ ಕೇಸ್ ಎಲ್ಲಾದ್ರೂ ಹಾಕ್ಬೋದು. ಈ ಯಲಬುರ್ಗದಾಗ ಆಗ್ಯದಂದ್ರೂ ಬೆಂಗಳೂರಿಗೂ ನೀವು ಆಕ್ಸಿಡೆಂಟ್ ಕೇಸ್ ಹಾಕ್ಯಬೋದು. ಅದು ಕೋರ್ಟು ಇನ್ಶೂರೆನ್ಸ್ ತೀರ್ಪು ಮಾಡಿ ಮಾಲಕ ಅಂದರೆ ನೀವು ನಡೆಸಿದಂಥ ಅಪ್ಪನಿಗಲ್ಲ, ವೆಹಿಕಲ್ ಕೊಟ್ಟಂಥ ಮಾಲಕನಿಗೆ 1,41,00,000 ರೂಪಾಯಿ ದಂಡ ಹಾಕಿದೆ. ಆ ದಂಡ ಕಟ್ಟಕ್ಕೆ ಅವ್ನು ಎಲ್ಲಿ 1,41,00,000 ಕಟ್ಟಲಿಕ್ಕೆ ಆಗುತ್ತಾ? ಅದಕ್ಕೆ ದಯವಿಟ್ಟು ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ದಯವಿಟ್ಟು ಕಾನೂನನ್ನು ಗೌರವಿಸಿದೆ. ಈಗ ನಾನೇ ಎಷ್ಟೋ ಸಲ ಓದ್ತಿರ್ತೀನಿ, ಟ್ರಿಬಲ್ ರೈಡ್ ಬರ್ತಿರ್ತಾರೆ, ನಮ್ಮನ್ನು ನೋಡಿ ನಿಲ್ಲಿಸಲಿಲ್ಲ ಪೊಲೀಸರು ಅಂತ ನಕ್ಕಂತೋತಾವ. ನಿಜವಾಗಿ ನಕ್ಕಂತೋತಾವ ನಮ್ಮನ್ನು ನೋಡಿ. ನನಗೆ ಸೇಮ್ ಆಗ್ತದ, ಈ ಮಕ್ಕಳನ್ನ ಯಾಕೆ ನಿಲ್ಲಿಸಲಿಲ್ಲಪ್ಪ ಅಂತ. ಯಾಕಂದ್ರೆ ನಿಂದಿಸಿದ್ರೆ ನಿಮ್ಮ ಅಪ್ಪ ದಂಡ ಬಿಡು. ನಾನು ನಿಮ್ಮ ಅಪ್ಪನ ಮಕ್ಕಳ ನೋಡಿ ನಿಂದಿಸೋದಿಲ್ಲ, ನಿಮ್ಮ ಮಕ್ಕಳ ಅಲ್ಲ. ಗೊತ್ತಾಯ್ತಾ? ಈಗ ನಾನು ಟ್ರಿಬಲ್ ರೈಡ್ ಹಾಕಿದ್ರೆ 1,000 ರೂಪಾಯಿ ದಂಡ. ನಿಮ್ಗಂತೂ ಲೈಸೆನ್ಸ್ ಇಲ್ಲ. ಈಗ ನೀವೇ ನಡೆಸೋಕ್ಕಾಗ್ತದೆ ಅಂದರೆ 25,000 ರೂಪಾಯಿ ದಂಡ ಇರ್ತದೆ. ನೋಡಿ, ಮಾನವೀಯತೆ ತೋರಿಸಿ ನಾನು ಅದನ್ನು ಬರಲಿಲ್ಲ ಅಂದರೆ 1,000 ರೂಪಾಯಿ ಲೈಸೆನ್ಸ್ ಇರಲಾರ್ದು ಟ್ರಿಬಲ್ ರೈಡ್ 1,000 ರೂಪಾಯಿ 2,000 ರೂಪಾಯಿನ ಕಟ್ಟಕ್ಕೆ ನಿಮ್ಮ ಅಪ್ಪವರಿಗೆ ಹೇಳ್ತೀಯದ? ಆ ಉದ್ದೇಶಕ್ಕೆ ನಿಮ್ಮನ್ನು ನೋಡಿ ಸುಮ್ಮನೆ ಓದ್ತೀನಿ ಹೊರತು ಪೊಲೀಸರು ನಿಸ್ಸಹಾಯಕರು ನಮಗೇನು ಮಾಡೋದಿಲ್ಲ ಅನ್ನೋದು ಬೇಡ. ತಪ್ಪು ತಿಳುವಳಿಕೆ ಮಾನವೀಯತೆ ದೃಷ್ಟಿಯಿಂದ ನಾನು ನೋಡ್ದಂಗೆ ಹೊಂಟಿದ್ದೀನಿ. ಎಷ್ಟೋ ಸಲ ನಾನು ಮುಂದೆ ಬರ್ತಾರೆ ಮಕ್ಕಳು ಮತ್ತೆ ಕೆಳಗೆ ನಷ್ಟ ಬಡಿ ಸಿಗ್ಬಾರ್ದು. ಹೊಡೆದ್ರೆ ಹುಡುಗರು ಹೊಡಿಬಾರ್ದು. ಅದನ್ನು ಕಾನೂನು ಐತೆ. ಅದು ಪೊಲೀಸರ ಮುಂದೆ ಎಲ್ಲ ಹೊಡಿಬಾರ್ದು. ಪೊಲೀಸ್ ನಾನು 25,000 ರೂಪಾಯಿ ಅಂತ ಕೊಡಿಬರ್ತೀನಿ. ಒಳ್ಳೆಯದ. ದಯವಿಟ್ಟು ಆ ತಪ್ಪು ಮಾಡಬೇಡ್ರಿ. ಆಮೇಲೆ ಹೆಲ್ಮೆಟ್ ಕಡ್ಡಾಯ. ಜೀವ ನಮ್ಗೆ ಯಾವುದೇ ಭಾಗಕ್ಕೆ ಏಟು ಬಿದ್ದರೂ ಜೀವ ಉಳಿಬೋದು. ತಲೆಗೆ ಏಟು ಬಿದ್ದರೆ ಈ ಫೀಸ್ ಕಟ್ತಿರಲ್ಲಿ ಇದರಲ್ಲಿ ನಿಮ್ಮದು ಸಂಬಂಧಪಟ್ಟಂತೆ ಟ್ಯಾಕ್ಸ್ ಕಟ್ಟಬೇಕು. ಈ ಟ್ಯಾಕ್ಸ್ ಅಂತ ಏನು ವಿವಿಧ ಕ್ಷೇತ್ರದಿಂದ ಬರ್ತಕ್ಕಂಥ ಟ್ಯಾಕ್ಸ್ ಹಣ, ಅದರಿಂದಲೇ 1,000 ಕೋಟಿ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ. ಉದ್ಯೋಗ ಖಾತ್ರಿ ಅಂತ ಕೊಡ್ತಾರೆ. ರೋಡ್ ರಿಪೇರಿ, ಕೆನಾಲ್ ರಿಪೇರಿ, ಮನೆಗಳು 75,000 ರೂಪಾಯಿ ಮನೆ ಕಟ್ಸ್ಕೊಡ್ತಾರೆ. 75,000 ರೂಪಾಯಿಂದ ನಾವು ಮನೆ ಕಟ್ಸ್ಕೋಬೋದಾ? ಆಗಲ್ಲ. 3-4 ಲಕ್ಷ ರೂಪಾಯಿ ಒಂದು ಮನೆಗೆ ಬೇಕು, ಜನತಾ ಮನೆಗೆ. ನೀವು ನಿಮಗೆ ಕೊಡ್ತೀವಿ 75,000.